ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 1/3/2026 ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು KEA ಅಥಾರಿಟಿ ಅಂದರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿಯವರು ಅಧಿಕೃತವಾಗಿ ಈ ಒಂದು ಕೀ ಉತ್ತರಗಳನ್ನ ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಓಕೆ, ಹಾಗಾದರೆ ಆ ಕೀ ಉತ್ತರಗಳನ್ನು ನೀವು ಹೇಗೆ ಚೆಕ್ ಮಾಡಿಕೊಳ್ಳುವುದು ಅಂತ ನೋಡೋಣ. ಅಂದರೆ ಈ ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಬರೆದಿದ್ರು ನೋಡಿ, ಆವಾಗ ಅವರೊಂದಿಗೆ OMR ಕಾರ್ಬನ್ ಕಾಪಿಯನ್ನು ಕೊಟ್ಟಿದ್ದರು. ಓಕೆ, ಅದನ್ನು ನೋಡಿಕೊಂಡು ನೀವು ಹೇಗೆ ಚೆಕ್ ಮಾಡಿಕೊಳ್ಳೋದು ಅಂತ ನೋಡೋಣ. ಒಂದು ವೇಳೆ ಆ ಕಾರ್ಬನ್ ಕಾಪಿ ಅಂದರೆ OMR ಕಾರ್ಬನ್ ಕಾಪಿ ನಿಮ್ಮ ಹತ್ತಿರ ಇಲ್ಲ ಅಥವಾ ಕಳೆದು ಹೋಗಿದೆ ಅಂತ ಆದರೂ ಸಹ ನೀವು ಈ ಒಂದು ಉತ್ತರಗಳನ್ನ ನೋಡ್ಕೊಳ್ಬೋದು. ಹೇಗೆ ಅಂತಂದರೆ ಈ ಇಲಾಖೆಯವರು ಎಲ್ಲ ವಿದ್ಯಾರ್ಥಿಗಳ OMR ಕಾಪಿಯನ್ನು ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ನೀವು ನಿಮ್ಮ ಉತ್ತರಗಳನ್ನ ಕಂಡುಕೊಳ್ಬೋದು. ಓಕೆ, ಹಾಗಾದರೆ ಈ ಒಂದು ಕೀ ಉತ್ತರಗಳನ್ನ ಹೇಗೆ ನೋಡೋದು ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಬ್ರೌಸರ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ KEA ಹೋಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಮೊದಲನೇ ಲಿಂಕ್ ಬರುತ್ತೆ ನೋಡಿ, cetonline.karnataka.gov.in ಅಂತ. KEA ಹೋಮ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಒಂದು ಪ್ರವೇಶ ಅಂತ ಇದೆ. ಓಕೆ, ಪ್ರವೇಶ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡನೇದಿದೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಹೇಳಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಓಕೆ, ನಿಮಗೆ ಇಲ್ಲಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ನೀವು ಮೊದಲನೇದಾಗಿ ಪ್ರಕಟಣೆಯನ್ನು ಓದೋಣ ನಾವು. ಓಕೆ, ಪ್ರಕಟಣೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ ಅಂದ್ಕೊಳ್ತೀನಿ. ಕೆಳಗೆ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಈಗಾಗಲೇ ಮಾರ್ಚ್ 3ರಂದು ಕೀ ಉತ್ತರಗಳನ್ನ ಅವರು ತಮ್ಮ ವೆಬ್ಸೈಟ್ನಲ್ಲಿ ಅಥವಾ ಪೋರ್ಟಲ್ನಲ್ಲಿ ಈಗಾಗಲೇ ಒದಗಿಸಿದ್ದಾರೆ. ಹೌದಾ? ಈ ಒಂದು ಲಿಂಕ್ ಬಳಸಿ ನೀವು ಆ ಒಂದು ನೋಡ್ಬೋದು. ನಾನು ಸಹ ಈಗ ನೆಕ್ಸ್ಟ್ ಅದನ್ನ ಹೇಗೆ ಕೀ ಉತ್ತರಗಳನ್ನ ನೋಡ್ಕೊಳ್ಳೋದು ಅಂತ ಹೇಳ್ತೀನಿ. ಒಂದು ವೇಳೆ ಇಲಾಖೆಯಿಂದ ಬಿಟ್ಟಂತಹ ಕೀ ಉತ್ತರಗಳಲ್ಲಿ ನಿಮಗೇನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ, ಅಂದರೆ ಇಲಾಖೆಯಿಂದ ಬಿಟ್ಟಂತಹ ಉತ್ತರ ತಪ್ಪು ಅಂತ ನಿಮಗೆ ಅನಿಸಿದ್ದರೆ ನೀವೇನು ಮಾಡ್ಬೋದು ಅಂತಂದರೆ ಅದಕ್ಕೆ ಅಬ್ಜೆಕ್ಷನ್ ಮಾಡ್ಬೋದು. ಓಕೆ, ಆಕ್ಷೇಪಣೆಯನ್ನು ಮಾಡ್ಬೋದು. ಯಾವಾಗ ಎಲ್ಲಿವರೆಗೆ ಅಂತಂದರೆ ದಿನಾಂಕ 7/3/2026 ಮಧ್ಯಾಹ್ನ 12 ಗಂಟೆ ಒಳಗೆ ಸಲ್ಲಿಸಬಹುದು. ಓಕೆ, ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಓಕೆ, ನಿಮ್ಗೆ ಯಾವುದು ಡೌಟ್ ಇರುತ್ತೆ ನೋಡಿ, ಅದು ಯಾವ ಪ್ರಶ್ನೆ, ಯಾವ ವರ್ಷನ್ ಕೋಡ್, ಪರೀಕ್ಷೆ ಯಾವ ದಿನದಂದು ನಡೆದಿತ್ತು, ಪ್ರಶ್ನೆ ಸಂಖ್ಯೆ ಏನು, ಈ ರೀತಿಯಾಗಿ ಆಮೇಲೆ ನೀವು ಹೇಳುತ್ತಿರುವಂತಹ ಉತ್ತರನೇ ಸರಿ ಅಂತ ಯಾಕೆ ಅಂತ ಹೇಳಿ ಈ ಎಲ್ಲ ವಿವರಣೆಗಳನ್ನ PDF ರೂಪದಲ್ಲಿ ಅವರಿಗೆ ಸಲ್ಲಿಸಬೇಕು. ಓಕೆ, ಎಲ್ಲಿ ಸಲ್ಲಿಸಬೇಕು ಅದನ್ನು ಸಹ ನಾನು ಹೇಳ್ತೇನೆ ಈಗ. ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದ ಮೇಲೆ ಮೊದಲನೇದಾಗಿ ಈ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನ ನೋಡೋಣ. ಓಕೆ, ಈ ಲಿಂಕ್ ಒಂದು ನಿಮಿಷ, ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಯಾವುದಪ್ಪ ಅಂತಂದರೆ ಈ ಲಿಂಕ್ ತಾತ್ಕಾಲಿಕ ಕೀ ಉತ್ತರಗಳು ಅಂತ ಇದೆ ನೋಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಎಲ್ಲ ಕೀ ಆನ್ಸರ್ಗಳನ್ನ ನೋಡ್ಬೋದು. ಓಕೆ, ಇವೆಲ್ಲ ತಾತ್ಕಾಲಿಕ. ಹೌದಾ? ಇದೇ ಫೈನಲ್ ಅಂತ ಅಲ್ಲ. ಯಾರಾದರೂ ಅಬ್ಜೆಕ್ಷನ್ ಸಲ್ಲಿಸಿದರೆ ಅವರು ಸಲ್ಲಿಸಿದಂತಹ ಅಬ್ಜೆಕ್ಷನ್ ಸರಿಯಾಗಿ ಇದ್ದರೆ ಈ ಒಂದು ಕೀ ಉತ್ತರಗಳು ಮತ್ತೆ ಬದಲಾಗ್ತವೆ. ಓಕೆ, ಹಾಗಾದರೆ ಈ ಒಂದು ಆಕ್ಷೇಪಣೆಯನ್ನು ಹೇಗೆ ಸಲ್ಲಿಸುವುದು ಅಂತ ನೋಡೋದಾದರೆ ಮೊದಲನೇ ಲಿಂಕ್ ಇದೆ ನೋಡಿ. ಓಕೆ, ಮೊದಲನೇ ಲಿಂಕ್ ಇದೆ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ವಿದ್ಯಾರ್ಥಿಯ ಅಪ್ಲಿಕೇಶನ್ ನಂಬರ್, ಆಮೇಲೆ ಕ್ಯಾಂಡಿಡೇಟ್ ನೇಮ್, ಆಮೇಲೆ ವಿದ್ಯಾರ್ಥಿಯ ಹುಟ್ಟಿದ ದಿನಾಂಕ, ಆಮೇಲೆ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಆಮೇಲೆ ಒಳಗಡೆ ಏನು ಮಾಡಿ, ಅಲ್ಲಿ PDF ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇದೀಗ
ಏನು ನಿಮ್ಮ ಹತ್ರ ಒಂದು ವೇಳೆ OMR ಕಾರ್ಬನ್ ಕಾಪಿ ಇಲ್ಲ ಅಂತಂದರೆ ಅದನ್ನು ಹೇಗೆ ನೋಡೋದು ಅಂತ ನೋಡೋದಾದರೆ ಇಲ್ಲಿದೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಹೌದಾ, ಕೇಂದ್ರವಾರು OMR ಲಿಂಕ್ ವೀಕ್ಷಿಸಿ ಅಂತ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೊದಲನೇದು ಏನು ಬರ್ತಿದೆ ಅಂತಂದರೆ ಸೆಲೆಕ್ಟ್ ಎಕ್ಸಾಮ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲನೇದು ನೋಡಿ, ಕರ್ನಾಟಕ ರೆಸಿಡೆನ್ಸಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಡಿಸ್ಟಿಕ್ ಅಂತ ಇದೆ ಇಲ್ಲಿ ಸೈಡ್, ಹೌದಾ, ಡಿಸ್ಟಿಕ್, ಆ ಡಿಸ್ಟಿಕ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಯಾವುದು ಡಿಸ್ಟಿಕ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಜೆಕ್ಟ್ ಅಂತ ಬರುತ್ತೆ, ಕ್ರೈಸ್ ಎಕ್ಸಾಮ್ 2026 ಅಂತ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಿದ್ದಾರೆಪ್ಪ ಅಂತಂದರೆ ಸೆಂಟರ್ ಕೋಡ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸೆಂಟರ್ ನೇಮ್ ಅಂತ ಇದೆ. ನಿಮ್ಮ ಹಾಲ್ ಟಿಕೆಟ್ ಏನಿತ್ತು ನೋಡಿ, ಅಲ್ಲಿ ಎಕ್ಸಾಮ್ ಸೆಂಟರ್ ಅಡ್ರೆಸ್ ಇರುತ್ತೆ ನೋಡಿ, ಅಲ್ಲಿ ಸೆಂಟರ್ ಕೋಡ್ ಇತ್ತು 149 150. ಓಕೆ, ಈ ರೀತಿಯಾಗಿ ಕೋಡ್ ಇತ್ತು. ಓಕೆ, ಸೊ ಇಲ್ಲಿ ನಿಮ್ಮದು ಇಲ್ಲಿ ಕೊನೆಗೆ 172 ಇದೆ. ನೆಕ್ಸ್ಟ್ ಮುಂದಿನದು ಹೆಂಗೆ ಬರುತ್ತೆಪ್ಪ ಅಂತಂದರೆ ಇಲ್ಲಿ 2 ಅಂತ ಕಾಣ್ತಿದೆ ನೋಡಿ ಕೆಳಗಡೆ. ಓಕೆ, ಆ 2ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮತ್ತೊಂದಿಷ್ಟು ಪೇಜ್ ಓಪನ್ ಆಗುತ್ತೆ. ಹಾಗೆ 3ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೊಂದಿಷ್ಟು ಪೇಜ್ ಓಪನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಿಮ್ಮ ಸೆಂಟರ್ ಕೋಡನ್ನು ತಿಳ್ಕೊಳ್ಳಿ. ಆಮೇಲೆ ಸೆಂಟರ್ ನೇಮ್ ಸಹ ಇರುತ್ತೆ. ಇದೀಗ ಒಂದು ವೇಳೆ ಈಗ ಏನು 199 ಅಂತ ಇದೆ, ಇಲ್ಲೇನಿದೆ ಗೌರ್ಮೆಂಟ್ PU ಕಾಲೇಜ್ ನಿಯರ್ ಬಸ್ ಸ್ಟ್ಯಾಂಡ್ ಕಟ್ಕೋಲ್ ರಾಮದುರ್ಗ ಅಂತ ಇದೆ. ಈ ಒಂದು ಸೆಂಟರ್ನಲ್ಲಿ ನಿಮ್ಮ ಮಗು ಎಕ್ಸಾಮ್ ಬರೆದಿದ್ದರೆ ಇಲ್ಲಿ ವ್ಯೂ ಅಂತ ಏನು ಕಾಣ್ತಿದೆ ಲಾಸ್ಟ್, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ಒಂದು PDF ಡೌನ್ಲೋಡ್ ಆಗುತ್ತೆ. ಓಕೆ, ಯಾವ PDF ಅಂತಂದರೆ ನಾವು ಇಲ್ಲಿ ನೋಡ್ಬೋದು, ಆ ಸೆಂಟರ್ನಲ್ಲಿ ಯಾರ್ಯಾರು ಎಕ್ಸಾಮನ್ನು ವಿದ್ಯಾರ್ಥಿಗಳು ಬರೆದಿದ್ರು ನೋಡಿ. ಓಕೆ, ಆ ಎಲ್ಲ ವಿದ್ಯಾರ್ಥಿಗಳ OMR ಕಾಪಿ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ OMR ಕಾಪಿ, ಕಾರ್ಬನ್ ಕಾಪಿ ನೀವು ಕಳೆದುಕೊಂಡಿದ್ರೂ ಸಹ ಇದನ್ನು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳದ್ದು ಹೇಗಿದ್ರೂ ಸಿಗುತ್ತೆ ನೋಡಿ. ಅದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಕೀ ಉತ್ತರಗಳನ್ನ ನೋಡ್ಕೊಳ್ಬೋದು. ಓಕೆ, ಸೊ ಇದಿಷ್ಟು ಈ ಒಂದು OMR ಒಂದು ಏನು ಕೀ ಉತ್ತರಗಳನ್ನ ಬಿಟ್ಟಿದ್ರು ನೋಡಿ, ಅದನ್ನು ಹೇಗೆ ನೋಡಿಕೊಳ್ಳುವುದು ಅನ್ನೋದ್ರ ಬಗ್ಗೆ ಆಯಿತು. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಏನಪ್ಪ ಅಂತಂದರೆ ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆ ಎಕ್ಸಾಮ್ ಸಹ ಇದೆ. ಇದರ ತಾತ್ಕಾಲಿಕ ಎಕ್ಸಾಮ್ ನಡೆಯುವಂಥ ದಿನಾಂಕ ಯಾವುದಪ್ಪ ಅಂತಂದರೆ ಮಾರ್ಚ್ 29. ಓಕೆ, ಇದು ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ಅದೇ ದಿನ ನಡೀಬೋದು, ಇಲ್ಲ ಮುಂದೆ ಸಹ ಹಾಕ್ಬೋದು. ಓಕೆ, ಸೊ ಅದರ ಅಪ್ಲಿಕೇಶನ್ ಅಂದರೆ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು 7 ಮಾರ್ಚ್ 2026 ಏನು ಮುಂದೂಡಿದ್ದಾರೆ. ನೀವು ಇನ್ನೂ ಯಾರಾದರೂ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಇದ್ರ ಬಗ್ಗೆ ವಿವರವಾದ ಇರುವಂತಹ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಓಕೆ, ಇಲ್ಲಿ ನೋಡ್ಬೋದು ನೀವು ಅಲ್ಪಸಂಖ್ಯಾತರ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಓಕೆ ಅರ್ಜಿ ಸಲ್ಲಿಸುವ ವಿಧಾನ ಅಂತ ಇದೆ. ಇದನ್ನು ನೀವು ನೋಡಿಕೊಂಡು ಈ ಒಂದು ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು. ಓಕೆ, ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಈ ಒಂದು ಮುರಾರ್ಜಿ ಶಾಲೆ ಏನು ಕೀ ಉತ್ತರ ಅಂತೂ ಬಂದಾಯಿತು. ಆಮೇಲೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ ಓಕೆ, ಇದ್ರ ಬಗ್ಗೆ ಮಾಹಿತಿಯನ್ನು ಎಲ್ಲಿ ನೀಡಿದ್ದಾರೆ ಅಂತಂದರೆ ಈ ಒಂದು ಮಾಹಿತಿ ಪುಸ್ತಕದಲ್ಲಿ ನೀಡಿದ್ದಾರೆ. ಓಕೆ, ಸೊ ಮಾಹಿತಿ ಪುಸ್ತಕವನ್ನು ನಾನು ಈಗ ಓಪನ್ ಮಾಡಿದ್ದೇನೆ. ನೋಡ್ಬೋದು ನೀವಿಲ್ಲಿ ಈ ಒಂದು ಪ್ರವೇಶ ಪರೀಕ್ಷೆ ಯಾವತ್ತು ನಡೆದಿತ್ತು, 1/3/2026 ನಡೆದಿತ್ತು. ಹಾಗೆ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಯಾವಾಗ ಅಂತಂದರೆ ಮಾರ್ಚ್ 4ನೇ ವಾರ 2026. ಓಕೆ, ಮಾರ್ಚ್ 4ನೇ ವಾರದಂದು ಈ ಒಂದು ಪರೀಕ್ಷೆಯ ಫಲಿತಾಂಶ ಬರ್ಬೋದು. ಓಕೆ, ಆಮೇಲೆ ಈ ಒಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಓಕೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಆಗುತ್ತೆಪ್ಪ ಅಂತಂದರೆ ಏಪ್ರಿಲ್ 2026 1 ಮತ್ತು 2ನೇ ವಾರ. ಓಕೆ, ಅಂದರೆ ಯಾವ ವಿದ್ಯಾರ್ಥಿಗಳು ಅತ್ಯಧಿಕವಾಗಿ ಅಂಕಗಳನ್ನ ತೆಗೆದುಕೊಂಡಿರ್ತಾರೆ ನೋಡಿ, ಅದನ್ನು ಕನ್ಸಿಡರ್ ಮಾಡಿ ಅವರು ಮೊದಲನೇ ಸುತ್ತನ್ನು ಏನು ಪ್ರಕಟಣೆ ಮಾಡ್ತಾರೆ. ಈ ಮೊದಲನೇ ಸುತ್ತನ್ನು ಪ್ರಕಟಣೆ ಮಾಡಿದಾಗ ಅವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಈ ಒಂದು ಏಪ್ರಿಲ್ 1ನೇ ಮತ್ತು 2ನೇ ವಾರದಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಅಡ್ಮಿಷನನ್ನು ಮಾಡ್ಕೊಳ್ತಾರೆ. ಆಮೇಲೆ ಮೊದಲ ಸುತ್ತಿನಲ್ಲಿ ಅಡ್ಮಿಷನ್ ಮಾಡಿದ ಮೇಲೆ ಇನ್ನೂ ಸೀಟುಗಳು ಉಳಿದಿದ್ದಲ್ಲಿ ಏನು ಮಾಡ್ತಾರೆ ಅಂತಂದರೆ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡ್ತಾರೆ. ಓಕೆ, ಯಾವಾಗ ಏಪ್ರಿಲ್ 3ನೇ ವಾರ ಮತ್ತು 4ನೇ ವಾರ. ಓಕೆ, ಅವರದ್ದು ಏನಾಗುತ್ತೆ ಅಡ್ಮಿಷನ್ ಪ್ರೊಸೀಜರ್ ಅವಾಗ ಮುಗಿಯುತ್ತೆ. ಆ ನಂತರ ಇನ್ನೂ ಸೀಟು ಉಳಿದರೆ ಅವಾಗ 3ನೇ
ಸುತ್ತಿನ ಸೀಟು ಹಂಚಿಕೆ ಅದು ಈಗ ಅವಶ್ಯವಿದ್ದಲ್ಲಿ ಮಾತ್ರ. ಇದನ್ನು ಯಾವಾಗ? ಮೇ 2026 1 ಮತ್ತು 2ನೇ ವಾರ. ಓಕೆ, ಸೊ ಇದಿಷ್ಟು ಈ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಮಾರ್ಚ್ 4ನೇ ವಾರ ಅಂತ ನಿಮಗೆ ಗೊತ್ತಾಯಿತು. ಹಾಗಾದರೆ ಇದಿಷ್ಟು ಈ ಒಂದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನ ಹೇಗೆ ನೋಡ್ಕೊಳ್ಳೋದು, ಹಾಗೆ ಆಕ್ಷೇಪಣೆಯನ್ನು ಹೇಗೆ ಸಲ್ಲಿಸುವುದು, ಆಮೇಲೆ ಈ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದೆ. ಆಮೇಲೆ ಇನ್ನೊಂದು ವಿಚಾರ, ಮುಂದೆ ಬರುವಂತಹ ಏನು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಇದೆ ನೋಡಿ, ಆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮಗೆ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡ್ಬೋದು. ಹಿಂದಿನ ವರ್ಷದ ಅಂತಂದರೆ 2011ರಿಂದ 2025ರವರೆಗೆ ಒಟ್ಟಾರೆಯಾಗಿ 15 ವರ್ಷಗಳ ಏನು ಪ್ರಶ್ನೆ ಪತ್ರಿಕೆಗಳಾದವು. ಓಕೆ, ಇವೆಲ್ಲ ಕೀ ಉತ್ತರಗಳೊಂದಿಗೆ ನಿಮಗೆ ಬೇಕಾಗಿದ್ದಲ್ಲಿ ಈ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡ್ಬೋದು. ಓಕೆ, ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಏನು ಫೀಸ್ ಇದೆ ಅದನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳ PDF ನಿಮಗೆ ಸೆಂಡ್ ಮಾಡ್ತೀವಿ. ನೀವು ಅವುಗಳನ್ನು ಜೆರಾಕ್ಸ್ ಮಾಡಿಕೊಂಡು ಅಥವಾ ಮೊಬೈಲ್ನಲ್ಲೇ ಓದ್ಕೊಳ್ಬೋದು. ಓಕೆ, ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.